ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಅಮ್ಮ ಗೈಸ್, ಇವತ್ತು ಬೇಗ ಸ್ನಾನ ಮಾಡ್ಕೊಂಡಿದ್ದೀನಿ. ಯಾಕೋ ಫ್ರೆಶ್ ಅನ್ನಿಸ್ತಾ ಇರಲಿಲ್ಲ, ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಬಿಟ್ಟೆ. ಪಿಂಪಲ್ ಎಲ್ಲ ಆಗ್ಬಿಟ್ಟಿದೆ ಗೈಸ್ ಜಾಸ್ತಿ. ಬನ್ನಿ ಹೋಗೋಣ, ಪೂಜೆ ಮಾಡ್ಕೊಂಡು ಬರೋಣ, ಆಮೇಲೆ ಮಿಕ್ಕಿನ ಮಾತಾಡೋಣ. ಚಿಂಟು ಅವ್ರ ಪಪ್ಪ ಇವತ್ತು ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಎಲ್ಲ ಹೊರಗಡೆ ಹೋದ. ಗೊತ್ತಿಲ್ಲ ಎಲ್ಲೋದ ಅಂತ, ಬಟ್ ಹೋದ ಅಷ್ಟೆ. ಸೊ ನಾನು ಸಹ ಬೇಗನೆ ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ಪೂಜೆ ಎಲ್ಲ ಆಗೈತಾ. ಸೊ ನಾನು ಸಹ ಪೂಜೆ ಮಾಡಿಬಿಡೋಣ ಬೇಗ ಬೇಗ. ಆ್ಯಂಡ್ ಚಿಂಟುಗೆ ತಿಂಡಿ ತಿನ್ಸೋಣ, ಅವನನ್ನು ಎದ್ದೊಳ್ಸೋಣ ಅಂದ್ಕೊಂಡು ಬೇಗ ಪೂಜೆ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಮೋಸ್ಟ್ ಪ್ರೊಬಬ್ಲಿ ಗಾಯ್ಸ್, ಐ ಫಾರ್ಗಾಟ್, ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಬೇಗ ಪೂಜೆ ಮಾಡೋಣ ಅಂತ. ಅಷ್ಟರಲ್ಲಿ ಚಿಂಟು ಪಾಪ ಬೇಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ದಾನೆ. ಚಿಂಟು ಪುಟ ಎದ್ಯಮ್ಮ, ಚಿಂಟು ಚಿಂಟು ಪುಟ ಎದ್ದೋಳ್ಸೋದ್ನಲ್ಲ ಆಗ್ಲೇ. ಆಗ್ಲೇ ಎದ್ದೋಳಿಸ್ದೆ ನಾ ಹೋಗುವಾಗ. 8:05 ಆಯ್ತು. ಇದು ಶಾಕಲ್ಲಿ ಎದ್ಬಿಟ್ಟಲ್ಲ. ಇದು ಸಾಕು, ಚಂದ ನಿದ್ದೆ ಮಾಡಿದ್ಯಾ? ಗೈಸ್, ನೀರು ತಗೊಬಂದೆ. ನಮ್ಮ ಚಿಂಟು ನಾನು ಆಗಲೇ ಎದ್ದು ಕಳಿಸಿದ್ದೀನಿ, ಎದ್ದೋಳು ಹೋಗು ಅಂತ. ನನ್ನ ಕೆಳಗಡೆ ಪೂಜೆ ಮಾಡುವಾಗ ಏನು ಮಲ್ಕೊಂಡಿದ್ದಾನೆ. ನಾನು ನೀರು ಕುಡಿತೀನಿ. ಹನಿ ಹಾಕಲಿಲ್ಲ, ಬರೀ ನಿಂಬು ಮತ್ತು ಸಾಲ್ಟ್. ಚಿಂಟು ಪಪ್ಪ ಆಲ್ರೆಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾನು ಊರಿಂದ ಬಂದಾಗ 4 ಗಂಟೆ. ಇವತ್ತು ಆಟೋ ಸ್ಟ್ಯಾಂಡಲ್ಲಿ ಒಂದು ಆಟೋನೂ ಇರಲಿಲ್ಲ. ಗೈಸ್, ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಎಲ್ಲ ಅರೇಂಜ್ ಮಾಡಬೇಕು. ಫುಲ್ ಎಲ್ಲ ಬಟ್ಟೆನೂ ಸಹ ಡಂಪ್ ಆಗಿದೆ. ಪ್ರತಿಯೊಂದೂ ಕ್ಲೀನ್ ಮಾಡಬೇಕು. ತುಂಬ ಟೈಮ್ ಹಿಡಿಯುತ್ತೆ ಗೈಸ್. ಇನ್ನು ಬಟ್ಟೆ ಒಗಿಬೇಕು, ಇದೆಲ್ಲ ಮಾಡಬೇಕು. ಪೂಜೆ ಒಂದಾಗಿದೆ ನೋಡಿ ಗೈಸ್. ಬಟ್ಟೆ ನೆನೆ ಹಾಕಿ ಆಯಿತು ನೋಡಿ. 1 ಬಕೆಟ್ ಬಟ್ಟೆ ಇದೆ. ಎಲ್ಲರದು ಸ್ನಾನ ಆಯ್ತಲ್ಲ, ಸೊ ಬಟ್ಟೆ ಆ್ಯಡ್ ಆಯಿತು. ನಂದು ಆಯಿತು, ಚಿಂಟುದು ಆಯಿತು, ಚಿಂಟು ಪಪ್ಪದು ಆಯಿತು. ಅದನ್ನು ಈಗಲೇ ವಾಶ್ ಮಾಡಲ್ಲ, ಆಮೇಲೆ ವಾಶ್ ಮಾಡ್ತೀನಿ. ಈಗ ಫಸ್ಟ್ ಹೋಗಿ ತಿಂಡಿ ಏನು ಅಂತ ನೋಡಿ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಹೋಗೋಣ. ಇವತ್ತು ತಿಂಡಿ ಚಿಂಟೋರ ಅಜ್ಜಿನೇ ಮಾಡಿದರು. ದೋಸೆಗೆ ಟೊಮೊಟೊ ಗೊಜ್ಜು. ಬಟ್ ಚಿಂಟೋರ ಪಪ್ಪ ಇರಲಿಲ್ಲ ಅಲ್ಲ, ಸೊ ಈಗ ನಾವೇ ತಿಂತಾ ಇದ್ದೀವಿ. ಅವ್ನು ತಿಂಡಿಗೆ ಇರಲಿಲ್ಲ. ವಾಚು ಇಟ್ಟಿದ್ದೀನಲ್ಲ ಗೈಸ್. ಟೈಮ್ ಆಯಿತು, ಬನ್ನಿ ಅವನನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಗೈಸ್, ಮಳೆ ಬರ್ತಾ ಇದೆ. ಮಗುಗೆ ಕಾರಲ್ಲಿ ಬಿಟ್ಕೊಡೋಣ ಬನ್ನಿ. ಫುಲ್ ಮಳೆ ಇದೆ ಗೈಸ್. ಚಿಂಟು ಇನ್ನೂ ಬಂದಿಲ್ಲ, ಸೊ ನಾನು ಬ್ಯಾಗ್ ತೊಗೊಂಡು ಬಂದೆ. ಚಿಂಟು ಪಪ್ಪ ಇವತ್ತು ಇನೋವಾ ಕಾರ್ ತೊಗೊಂಡೋಗಿದ್ದಾನೆ ನೋಡಿ. TUV ಇಲ್ಲೇ ಇದೆ. ನನ್ನ ಕಾರ್ ಏನಾಯಿತು? ನನ್ನ ಕಾರು ಇಲ್ಲೇ ಇದೆ. ಕೆಂಪಿ ಮಳೆ ಇದೆ ಗಾಡಿ. ನೋಡಿ, ಮಳೆ ಬರ್ತಾ ಇದೆ.
ಡಸ್ಟ್ ಇರುತ್ತೆ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕೋದು ಕಷ್ಟ, ಹಾಗೆ ಕಾರ್ ಓಡಿಸುವಾಗ ಈ ಸೀಟ್ ಬೆಲ್ಟ್ ಹಾಕೋದು ಕಷ್ಟ ಗೈಸ್. ಏನೋ ಇದೆರಡು ನನಗೆ ಅಭ್ಯಾಸನೇ ಇಲ್ಲ ನೋಡಿ. ಹಾಕೊಂಡಿಟ್ಟಿದ್ಯಾ? ನಂದೇ ಇಲ್ಲ. ಜೋರಿದೆ. ಆ್ಯಕ್ಚುಲಿ ನನ್ನ ಮಗ ಗ್ರೇಟೇ ಅಂತ ಹೇಳ್ಬೋದು. ಯಾಕೆ ಹೇಳಿ, ಅಷ್ಟೆಲ್ಲ ನೈಟ್ ಜರ್ನಿ ಮಾಡಿ ನೋಡಿ ಬೆಳಗ್ಗೆ ಎದ್ದು ಪಾಪ ಮಗು ಸ್ಕೂಲ್ ಹೋಗ್ತಾ ಇದೆ. ಬಿಕಾಸ್ ಪಾಪ ಅನ್ನೋದಕ್ಕಿಂತ ಅದು ಆ್ಯಕ್ಚುಲಿ ಅವನಿಗೆ ನೆಸಸರಿ ಇದೆ. ಬಿಕಾಸ್ ಅವನಿಷ್ಟಕ್ಕೆ ತಾನೇ ಬಂದಿದ್ದು. ಆ್ಯಕ್ಚುಲಿ ಒಂದಿನ ಎಕ್ಸ್ಟ್ರಾ ರಜಾ ಹಾಕ್ಕೊಂಡು ಬೇರೆ ಬಂದಿದ್ದಾನೆ, ಮತ್ತು ಇವತ್ತು ರಜಾ ಹಾಕೋಕ್ಕಾಗಲ್ಲ. ಹಿ ನೋಸ್ ದ ರಿಯಾಲಿಟಿ. ಅದಕ್ಕೆ ನೋಡಿ ಎದ್ದು ರೆಡಿಯಾಗಿ ಬಂದಿದ್ದಾನೆ. ಆ್ಯಂಡ್ ಮೋರ್ ಓವರ್ ಹೇಗೋ ಬರ್ತಾ ಇದ್ದಾನೆ ಪಾಪ, ಮಳೆಯಲ್ಲೆಲ್ಲ ನೆನೆಸ್ಕೊಂಡು ಕರ್ಕೊಂಡು ಹೋಗೋದು ಬೇಡ, ಜಾಕೆಟ್ ಹಾಕ್ಕೊಂಡು ಅಂದ್ಬಿಟ್ಟು ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಹುಷಾರು ತಪ್ಪಿದ್ರೆ ಕಷ್ಟ ಅಲ್ಲ ಗೈಸ್. ಆಮೇಲೆ ಯಾರು ನೋಡೋದು, ನಾನೇ ನೋಡಬೇಕು ಎದ್ದು ಬಿದ್ದು ಅಲ್ವಾ. ಇವತ್ತು ಕಲಿಸ್ಬೇಕಿತ್ತು. ಏನಂತ? ನನಗೆ ಗಂಟ್ಲಲ್ಲಿ ಫುಲ್ಲು ಕಫ ತುಂಬಿ ಏನು ತಿನ್ನಕ್ಕೆ ಉಣ್ಣಕ್ಕೆ ಆಗ್ತಾನೆ. ನನಗೆ ಆಪ್ರೇಷನ್ ಮಾಡಿದ್ರು ಕತ್ತಿಗೆ. ಆಪ್ರೇಷನ್ ಮಾಡಿ ಇಷ್ಟು ಮ್ಯೂಕಸ್ ತೆಗೆದಿದ್ರು. ಫುಲ್ಲು ಬ್ಲ್ಯಾಕ್ ಆಗೋಗಿದೆ ಅದು. ಅದಕ್ಕೆ ಹೇಳೋದು ಸ್ವೀಟ್ಸ್ ತಿನ್ಬೇಡ, ಜ್ಯೂಸ್ ಕುಡಿಬೇಡ. ನಾನು ತಗೊಂಡು ತಿಂತೀನಿ ಸ್ವೀಟ್ಸ್ನ. ನಿಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ, ಬರ್ತಾನೆ. ನೀ ಹೇಳ್ಬೇಕು, ಇಲ್ಲ ನಂಗೆ ಸ್ವೀಟ್ಸ್ ತಿನ್ನೋಕೆ ಇಷ್ಟ ಇಲ್ಲ, ಇನ್ಮೇಲೆ ತರಬೇಡ ಅಂತ. ತಂದ್ರೂ ನಿಂಗೇನೋ ತರಬೇಕು ಅನ್ನಿಸ್ದಾಗ ಜಸ್ಟ್ ಬ್ರಿಂಗ್ ಮೀ 1/4 kg ಅಲ್ವಾ? ಸೊ ಅವಾಗ ಖಾಲಿ ಮಾಡಬೇಕು ಅಂತ ನಾನು ತಿನ್ನೋ ನೆಸೆಸಿಟಿ ಇರಲ್ಲ. ನೀನು ಸಹ ಗಬ ಗಬ ಅಂತ ಜಾಸ್ತಿ ತಿನ್ನೋ ನೆಸೆಸಿಟಿ ಇರಲ್ಲ. ಜಸ್ಟ್ ಒಂದೊಂದು ಬೈಟ್ ಬಾಯಿಗೆ ಹಾಕೋಬಹುದು. ಎಂತ ಮಳೆ ಅಪ್ಪಿ ಇದು? ದಿಸ್ ಇಸ್ ನಾಟ್ ಹೆವಿ ರೈನ್. ಹೆವಿ ರೈನ್ ಮೀನ್ಸ್ ಇಟ್ ಶುಡ್ ಫ್ಲಡ್. ಫ್ಲಡ್ ಆಗೋದು ಕಾಯಿ ಮಾಡಿದೆ. ಟರ್ನ್ ಮಾಡ್ಕೊಳ್ಳೋಷ್ಟು ಇದಿಲ್ಲ ಅವನಿಗೆ. ನಮ್ಮ ಗಾಡಿ ಬಿಟ್ಬಿಟ್ರೆ ಹೋಗ್ತಾನೆ ಹಂಗೆ. ನೋಡಕ್ ಸ್ಕೂಲ್ ವ್ಯಾನು ಜೋರಾಯ್ತು. ಅದು ರೊಟೇಟ್ ಮಾಡು, ಆಮೇಲೆ ಚೆಕ್ ಮಾಡೋದು. ಯಾಕೆ ಅದು ಕ್ಯಾಪ್ಚರ್ ಆಗುತ್ತೆ, ಏನಾಗಲ್ವಾ? ಇನ್ನೊಂದು ಓಟ್ ಗೊತ್ತಿಲ್ಲದೇ ನನ್ನ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಅವನು ಅಂದರೆ ನನಗೆ ಪ್ರೀತಿ ಜಾಸ್ತಿ. ಮನೆ ಬಂದೆ. ನಮ್ಮ ಮನೆಗೆ ಹೊಸ ಇನ್ವರ್ಟರ್ ಬಂದಿದೆ. ಏನೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ, ನನಗೇನೋ ಗೊತ್ತಿಲ್ಲ ಯಾಕೆ ಆಗಿರ್ಬೋದು. ಅಂದರೆ ಹೊಸ ಸ್ಕೂಟಿ ತಂದಿದ್ದೀವಿ ಅಲ್ಲ,
ಮೇ ಬಿ ಅಲ್ಲೇನೋ ಎಡವಟ್ಟು ಆಗಿದೆ ಅಂದ್ಕೊತೀನಿ. ಬಿಕಾಸ್ ನಾವೇನು ಚಾರ್ಜ್ ಆಗ್ತೀವಲ್ಲ ಸ್ಕೂಟಿ ಪಾಯಿಂಟು, ಅದು ಆ್ಯಕ್ಚುಲಿ ನಾವು ಈ UPS ಕನೆಕ್ಟಿಂದ ತಪ್ಪಿಸಿಲ್ಲ. ಹಾಗಾಗಿ ಮೇ ಬಿ ಏನೋ ಎಡವಟ್ಟು ಆಗಿರ್ಬೋದು. ಬಟ್ ಅದನ್ನು ತಪ್ಪಿಸ್ಕೊಂಡು ಹಳೇದನ್ನೇ ಮೇಂಟೈನ್ ಮಾಡ್ಬೋದಿತ್ತೇನೋ. ಬಟ್ ಚಿಂಟು ಪಪ್ಪ ಹೊಸದೇ ತಂದು ಕೂರಿಸಿದ್ದಾನೆ. ರೆಗ್ಯುಲರಾಗಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ್ರೂ ಸಹ ಊರಿಂದ ಬಂದಾಗ ನಾನು ಬೆಡ್ ಸ್ಪ್ರೆಡ್ ತೆಗಿತೀನಿ. ಬಿಕಾಸ್ ಏನೋ ಇಷ್ಟ ಆಗಲ್ಲ. ಸಡನ್ನಾಗಿ ಬಂದು ಬಸ್ಸಲ್ಲೆಲ್ಲ ಜರ್ನಿ ಮಾಡಿ ಬಂದು ಮಲ್ಕೊಂಡಿರ್ತೀವ, ಆಮೇಲೆ ಮತ್ತೆ ಅದನ್ನು ಯೂಸ್ ಮಾಡೋಕೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಹೊಸ ಬೆಡ್ ಸ್ಪ್ರೆಡನ್ನೇ ನಾನು ಹಾಕ್ಬಿಡ್ತೀನಿ. ಮತ್ತೇನೋ ಒಂಥರ ಕಾಮ್ ಫೀಲ್ ಆಗುತ್ತೆ, ಚೆಂದ ಅನಿಸುತ್ತೆ, ನೀಟ್ ಆ್ಯಂಡ್ ಟೈಡಿ ಇರುತ್ತೆ. ಐ ಜಸ್ಟ್ ಲವ್ ಇಟ್. ಪ್ರತಿಯೊಂದೂ ಕ್ಯಾಪ್ಚರ್ ಮಾಡ್ತೀವಲ್ಲ, ಅದೇನಷ್ಟು ಸುಲಭ ಅಲ್ಲ. ವ್ಲಾಗಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೇಳೋರ್ಗೇನು 100 ಹೇಳ್ತಾರೆ ಅಲ್ವಾ ಗೈಸ್? ಬನ್ನಿ ಇವಾಗ ನಮ್ಮ ಚಿಂಟುಗೆ ಸಾರು ಮಾಡಬೇಕು, ಮಾಡೋಣ. ತುಂಬ ಕಡೆಗೆ ಮಳೆ ಅವಶ್ಯಕತೆ ಇದೆ, ಆದರೆ ಒಂದೇ ಜಾಗದಲ್ಲಿ ಯಾಕೆ ಇಷ್ಟೊಂದು ಮಳೆ ಉಯ್ಯುತ್ತೆ ಅನ್ನೋದೇ ನನಗೆ ಕ್ವಶನ್ ಮಾರ್ಕು. ಬಿಕಾಸ್ ನಮ್ಮ ಮಂಡ್ಯ ಕಡೆ ಎಲ್ಲ ಮಳೆ ಬೇಕು ಅಂತ ಇದ್ದಾರೆ, ಬಟ್ ಅಲ್ಲಿ ಮಳೆನೇ ಬರ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಧಾರಾಕಾರ ಮಳೆ. ನೋಡಿ ಪಾಪ ನಮ್ಮ ಕೋಳಿಗಳೆಲ್ಲ ಶೆಲ್ಟರ್ ತೊಗೊಂಡಿದ್ದಾವೆ. ಆ್ಯಂಡ್ ಕೆಲವೊಂದು ಕೋಳಿ ಅಂತೂ ಫುಲ್ ಚಳಿ ನಡುಗ್ತಾ ಇದ್ದಾವೆ, ಅಷ್ಟು ಮಳೆ ಇದೆ. ಇನ್ನೇನು ಅಲ್ಲಿ ಜುಳು ಜಲಪಾತ ಬರುತ್ತೆ, ನೋಡ್ತಾ ಇರಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಈ ಕೋಳಿಗಳೇ ಒಂಥರ ಚೆಂದ ನೋಡಿ, ಯಾವಾಗಲೂ ಜೊತೆಲೇ ಇರ್ತವೆ. ನಮಗೇನೆ ಅಷ್ಟು ಜನಗಳು ಹೊಂದ್ಕೊಳ್ಳಲ್ಲ. ಬಿಕಾಸ್ ಒಬ್ಬೊಬ್ಬರು ನೀಡ್ಸ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಮೆಂಟ್ಯಾಲಿಟಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರಿಗೆ ಜನಗಳ ಮಧ್ಯೆ ಇರೋಕ್ಕೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಒಬ್ಬಂಟಿಯಾಗಿರೋಕ್ಕೆ ಇಷ್ಟ ಆಗುತ್ತೆ. ವಿಚಿತ್ರ ಅಲ್ಲ? ಬನ್ನಿ, ಇದೆಲ್ಲ ಥಿಂಕ್ ಮಾಡ್ತಾಯಿದ್ರೆ ಅಡುಗೆ ಮಾಡೋರು ಯಾರು? ಫಸ್ಟು ನಾವು ಸಾರು ಮಾಡೋಣ. ಗೈಸ್, ಮಳೆ ಜೋರಾಗಿ ಬರ್ತಾ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಡ್ರಿಸ್ಲಿಂಗ್ ಇದೆ. ಸೊ ಜಾಕೆಟ್ ಹಾಕ್ಕೊಂಡು ಹೋಗೋಣ. ಇವಾಗ ಊಟದ ಟೈಮು. ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಅನ್ನ ಮಾಡಿಕೊಂಡೆ, ಸಾರು ಮಾಡಿಕೊಂಡೆ, ಬೇಳೆ ಸಾರು, ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀನಿ. ನಾನು ಸಂಜೆ ತೋರಿಸ್ತೀನಿ, ಆಯಿತಾ? ಈಗ ಬರೀ ಕೆಲಸನೇ ಆಗೋಯ್ತು, ಟೈಮ್ ಇರಲಿಲ್ಲ, ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಮತ್ತು ವ್ಲಾಗ್ ಬೇರೆ ಎಡಿಟ್ ಮಾಡ್ತಾ ಇದ್ದೆ, ಅದು ಡೌನ್ಲೋಡ್ ಆಗ್ತಾ ಇತ್ತು ಮತ್ತು ಅಪ್ಲೋಡ್ ಆಗ್ತಾ ಇತ್ತು. ಸೊ ಇದೆಲ್ಲ ಪ್ರೋಸೆಸ್ ಮಧ್ಯ ಏನೂ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಸಾರು ಅಂತೂ ಸಖತ್ತಾಗಿ ಬಂದಿದೆ ಇವತ್ತು. ಬನ್ನಿ ಊಟ ತೊಗೊಂಡು ಹೋಗೋಣ. ಫುಲ್ ಶೆಕೆ ಆಗ್ತಾ ಇದೆ ಗೈಸ್, ಅಪ್ಪ. ಬನ್ನಿ ಹೋಗೋಣ. ಗೈಸ್, ಚಿಂಟುಗೆ ಊಟ ಮಾಡಿಸಿ ಬಂದೆ. ಈಗ ಬಟ್ಟೆ ಒಗಿಬೇಕು. ಒಂದು ಬಕೆಟ್ ಬಟ್ಟೆ ಇದೆ, ಸೊ ಅದನ್ನು ಫಸ್ಟ್ ವಾಶ್ ಮಾಡಿಬಿಡೋಣ. ಮತ್ತೆ ಮಳೆ ಬಂದರೆ ಕಷ್ಟ. ಬನ್ನಿ ಹೋಗೋಣ. ಗೈಸ್, ರೂಮ್ನ ಕ್ಲೀನ್ ಮಾಡಿದೆ ನೋಡಿ. ಈ ರೀತಿ ಕ್ಲೀನ್ ಮಾಡಿದ್ದೀನಿ. ಆ ಕಡೆ ಎಲ್ಲ ಗ್ಯಾಪ್ ಬಿಟ್ಟಿದ್ದೀನಿ, ಬಿಕಾಸ್ ಇನ್ನು ಕೆಲಸದವ್ರು ಬಂದುಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಕಸ ಗುಡಿಸೋದೆಲ್ಲ ಏನೂ ಮಾಡಿಲ್ಲ. ಜಸ್ಟ್ ನನ್ನ ಕಡೆಯಿಂದ ಏನು ಕೆಲಸ ಆಗಬೇಕಲ್ಲ ಅದಷ್ಟು ಮಾಡಿದ್ದೀನಿ. ಗೋ 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 ಗೋ. ಇದ್ರ ಮೇಲೆ ಬರಬೇಡಿ, ಹೋಗಿ ಹೋಗಿ ಗೋ. ಗೈಸ್, ಬಟ್ಟೆ ಒಗ್ಯೋಣ ಅಂತ ಬಂದೆ. ನೋಡಿ ಎಷ್ಟು ಬಟ್ಟೆ ಇದೆ. ಸುಮ್ಮನೆ ಹೆಂಗೆಂಗೋ ಕ್ಯಾಪ್ಚರ್ ಮಾಡಿದ್ರೆ ಆಗುತ್ತಾ? ಆ್ಯಂಗಲ್ ಹುಡುಕ್ಬೇಕು ಗೈಸ್. ಎಕ್ಸ್ಟರ್ನಲ್ ಸೌಂಡ್ಸು ತುಂಬಾ ಕಿರಿಕ್ ಮಾಡುತ್ತೆ. ನಾವೇನೋ ಮಾತಾಡಬೇಕು ಇಂಪಾರ್ಟೆಂಟ್ ಅಂತ ಹೋಗ್ತೀವಿ, ಅಷ್ಟರಲ್ಲಿ ಕೊಯ್ ಅಂತ ಬರುತ್ತೆ. ಎಷ್ಟು ಟ್ರಬಲ್ ಆಗುತ್ತೆ ಗೊತ್ತಾ? ಬಟ್ಟೆ ಒಗ್ದಾಯ್ತು. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ಇವತ್ತಿನೂ ಬಂದಿದ್ದೀನಿ ನೋಡಿ, ಆಲ್ರೆಡಿ ಇಷ್ಟು ಬಟ್ಟೆ. ಮೈ ಗಾಡ್, ಬಟ್ಟೆನಾ ಅದು ಅಕ್ಷಯ ಪಾತ್ರೆನಾ ಅಂತ ಗೊತ್ತಾಗಲ್ಲ. ಬಟ್ಟೆ ಬಕೆಟಾ ಅಥವಾ ಅಕ್ಷಯ ಬಕೆಟಾ ಅನ್ನೋದು ನನಗೆ ಡೌಟ್ ಆಗ್ತಾ ಇದೆ. ಬನ್ನಿ ನೋಡೋಣ. ಸೊ ನೋಡಿ ಗೈಸ್, ಇಲ್ಲಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ, ಇಲ್ಲಿ ಒಗ್ದು ಒಣ ಹಾಕಿದ್ದೀನಿ. ಸೊ ಇದಿಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು. ಹೆಂಗೋ
ಮಧ್ಯಾಹ್ನ ಟೈಮ್ ಪಾಸ್ ಆಯಿತು. ಇವಾಗ ಇನ್ನು ಸ್ವಲ್ಪ ಹೊತ್ತು ಹೋಗಿ ಚಿಂಟು ಕರ್ಕೊಂಡು ಬರಬೇಕು. ನೋಡಿ, ಏನು ತಲೆಯಲ್ಲಿ ಹಾಕ್ಕೊಳ್ಳಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಷ್ಟೇ. ಯಾರೆಲ್ಲ ಹೋಗ್ತಾರೆ, ಏನು ಮಾಡ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಏನು ಅಂತ ಏನನ್ನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ನನ್ನ ಕಡೆಯಿಂದ ಏನಾಗಬೇಕು ಅದನ್ನು ಮಾಡಿ ತೆಪ್ಪಗಿರ್ತೀನಿ. ಸೂಪರ್ ಅಲ್ಲ? ಬನ್ನಿ ಹೋಗೋಣ. ಮಳೆ ಬರೋ ಥರ ಇದೆ. ಸ್ವಲ್ಪ ಆ್ಯಕ್ಚುಲಿ ನೀರು ಸೋರ್ಕೊಳ್ಳಿ, ಆಮೇಲೆ ನಾವು ಹಟ್ಟದ ಮೇಲೆ ಹಾಕೋಣ. ಚಳಿ ಚಳಿ ಆಗ್ತಾ ಇತ್ತು, ಮಳೆ ಬೇರೆ ಬರ್ತಿತ್ತು ಅಲ್ಲ. ಸೊ ಒಂದು ಲೋಟ ಟೀ ಮಾಡ್ಕೊಂಡಿದ್ದೀನಿ, ಬಿಸಿದು ಕುಡಿಯೋಣ ಅಂದ್ಬಿಟ್ಟು. ಹೇಗೂ ಮೇಲ್ಗಡೆ ಬರೋದಿತ್ತು, ರೆಡಿ ಆಗಬೇಕಿತ್ತು ಚಿಂಟು ಕರ್ಕೊಬರೋಕ್ಕೆ. ಸೊ ಇಲ್ಲೇ ಒಂದು ರೌಂಡು ನೇಚರ್ ನೋಡಿಕೊಂಡು ಟೀ ಕುಡಿದು ಬಿಡೋಣ ಅಂದ್ಬಿಟ್ಟು ಹೊರಗೆ ಬಂದೆ ಗಾಯ್ಸ್. ಜಸ್ಟ್ ನಾವು ಮನೆಗೆ ಬಂದೆ. ಫುಲ್ ಮಳೆ. ಚಿಂಟನ್ ಕರ್ಕೊಬರಕ್ಕೆ ಹೋಗಿದ್ದ. ಹೋಗುವಾಗ ಅಷ್ಟೊಂದು ಮಳೆ ಇರಲಿಲ್ಲ, ಬರುವಾಗ ಫುಲ್ ಮಳೆ. ಇನ್ನು ಬಟ್ಟೆ ಸಹ ಒಣಾಕಿಲ್ಲ. ಫಸ್ಟ್ ಬಟ್ಟೆ ಒಣಾಕ್ಬಿಡೋಣ ಬನ್ನಿ. ಬಟ್ಟೆ ಒಗೆಯೋದೇ ಕಷ್ಟ ಅಂತ ಅನಿಸತ್ತೆ, ಆದರೆ ಬಟ್ಟೆ ಒಗೆದ್ಮೇಲೆ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದಿದೆಯಲ್ಲ, ಬಟ್ಟೆ ಒಣಾಕೋಕ್ಕೆ ಜಾಗ ಮಾಡೋದಿದೆಯಲ್ಲ, ಅದು ಇದ್ದಿದ್ದು ಕಷ್ಟ ಗೈಸ್. ಇದೊಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ನಮ್ಮ ಕೆಲಸ ಆದರೆ ಆಯಿತಾ, ನನ್ನ ಮಗುನೂ ನೋಡ್ಕೋಬೇಕು. ಅವನಿಗೆ ಸ್ನ್ಯಾಕ್ಸು ಇವತ್ತು ಪಾಪ್ಕಾರ್ನ್ ಮಾಡಿಕೊಟ್ಟೆ ಮತ್ತು ಬ್ರೆಡ್ ಸ್ಲೈಸ್ ಕೊಟ್ಟೆ. ನಮ್ಮನೆ ನಾಯಿ ಕಾಲು ತೊಳಿತಾ ಇದೆ. ಒಳಗೆ ಇವತ್ತು ಮಳೆ ಜಾಸ್ತಿ ಬಂದಿತ್ತು. ಸೊ ಅವ್ನ ಸ್ಕೂಲ್ ಬ್ಯಾಗ್ ಎಲ್ಲ ಸ್ವಲ್ಪ ತೇವ ಆಗಿತ್ತು, ಹಾಗಾಗಿ ಬುಕ್ಸ್ ಎಲ್ಲ ತೆಗೆದು ಹೊಣಾಕಿದ್ದಾನೆ. ನೋಡಿ, ಮಳೆಗಾಲದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಗೊತ್ತಾ. ಆ್ಯಂಡ್ ಈಗ ಅಸೈನ್ಮೆಂಟ್ಸಿಗೆ ಬೇರೆ ಅವನಿಗೆ ರೆಡಿ ಮಾಡಿಕೊಡ್ಬೇಕು. ಅವನಿಗೆ ಲೈನ್ ಹಾಕ್ಕೊಡೋದು, ಬಾರ್ಡರ್ ಹಾಕ್ಕೊಡೋದು, ಮತ್ತು ಅವನಿಗೆ ಏನೇನು ಅಸೈನ್ಮೆಂಟ್ಸಿಗೆ ಬರೆಯೋದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಏನೇನು ಇರುತ್ತಲ್ಲ, ಡಯಾಗ್ರಾಮ್ಸ್ ಇರ್ಬೋದು, ಅದೆಲ್ಲ ನಾನೇ ಮಾಡಿಕೊಡೋದು. ಬರೆಯೋದೊಂದು ಅವ್ನು ಬರೀತಾನೆ ಅಷ್ಟೇ. ಇವೆಲ್ಲ ರೆಡಿ ಮಾಡಿಕೊಟ್ಟ ಮೇಲೆ ಮಾಯ್ಶ್ಚರೈಸರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಮಾಯ್ಶ್ಚರೈಸರ್ ಆರ್ಡರ್ ಮಾಡಿದ್ದೆ. ಆನ್ಲೈನಲ್ಲಿ ಕಂಪ್ಯಾರಿಟಿವ್ಲಿ ಆಫ್ಲೈನ್ಗಿನ್ನ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಅದಕ್ಕೆ ಕೆಲವೊಂದು ಐಟಮ್ಸ್ನ ನಾನು ಆನ್ಲೈನೇ ತರಿಸ್ತೇನೆ. ಏನು ಚಿಟ್ಟ ಪ್ರೈ 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 ಚಿಂಟುಗೆ ಇವಾಗ ಟ್ಯೂಷನ್ಗೆ ಹಾಕಿದ್ದೀವಿ. ಸೊ ಇವಾಗ ಟ್ಯೂಷನ್ ಕರ್ಕೊಂಡು ಬಂದಿದ್ದೀನಿ ಅವನ್ನ. ನನಗೆ ಆಲ್ಮೋಸ್ಟ್ ಬೆಳಗ್ಗೆ ಎದ್ದರೆ ರಾತ್ರಿ ತನಕನೂ ಅವನನ್ನು ಪಿಕ್ಕು ಡ್ರಾಪು ಮಾಡೋದು, ಕೆಲಸಗಳು ಮಾಡೋದು ಇದೇ ಆಗುತ್ತೆ. ಇದ್ರ ಮಧ್ಯ ನಾನು ನನಗೇನು ಬೇಕು ಅದನ್ನು ಮಾಡ್ತಾಯಿದ್ದೀನಿ ಇಷ್ಟಪಟ್ಟು ನಿಮಗೋಸ್ಕರ, ನನಗೋಸ್ಕರ ವ್ಲಾಗಿಂಗ್ನ. ಗೈಸ್, ಚಿಂಟು ಟ್ಯೂಷನ್ ಹತ್ರ ಬಂದಿದ್ದೀನಿ. ಸೊ ಇವತ್ತು ತುಂಬ ಮಳೆ ಇರೋದ್ರಿಂದ ಕಾರಲ್ಲೇ ಕರ್ಕೊಂಡು ಬಂದಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋ ತನಕನೂ ಚಿಂಟುಗೆ ಬೇಕು ಬೇಡ ಪ್ರತಿಯೊಂದು ನಾನೇ ನೋಡ್ಕೋತೀನಿ. ಸೊ ಹಾಗಾಗಿ ನನ್ನ ಮೇಲೆ ಅವನಿಗೆ ಪ್ರೀತಿ ಜಾಸ್ತಿನೂ ಇರ್ಬೋದು, ಹಾಗೆ ಸ್ವಲ್ಪ ಸಲುಗೆ ಜಾಸ್ತಿನೂ ಇರ್ಬೋದು. ಅಮ್ಮ ಅಂದರೆ ಅವನಿಗೆ ಅಮ್ಮ ಅಷ್ಟೇ ಫೇವ್ರೆಟ್. ಅಮ್ಮ ಅಂದರೆ ಫ್ರೆಂಡು, ಅಮ್ಮ ಅಂದರೆ ಅಮ್ಮ. ಅವನು ಇಂಚಿಂಚು ಸಹ ನನ್ನ ಜೊತೆ ಶೇರ್ ಮಾಡ್ಕೋತಾನೆ. ಅವ್ನ ಕ್ಲಾಸಲ್ಲಿ ಯಾರು ಏನಂದರು, ಅವ್ನ ಕ್ಲಾಸಲ್ಲಿ ಏನಾಯಿತು, ಅವನಿಗೆ ಪನಿಷ್ಮೆಂಟ್ ಸಿಗ್ತಾ, ಪನಿಷ್ಮೆಂಟು ಅವನು ತಪ್ಪು ಮಾಡಿದ್ರಿಂದ ಸಿಗ್ತಾ, ತಪ್ಪು ಮಾಡಿಲ್ಲ ಅಂತಕ್ಕೆ ಸಿಗ್ತಾ, ಪ್ರತಿಯೊಂದು ಹೇಳ್ತಾನೆ. ತುಂಬ ತಲೆ ತಿನ್ನ. ನಾಳೆ ಸಿಗ್ತೀನಿ ಆಯಿತಾ? ಬಾಯ್, ಟೇಕ್ ಕೇರ್, ಗುಡ್ ನೈಟ್.